ಕಾಶ್ಮೀರದಲ್ಲಿ ಸಿಲುಕಿದ್ದ ಸಂತ್ರಸ್ತ ಕನ್ನಡಿಗರ ರಕ್ಷಣೆಯಾಗಿದ್ದು ಕನ್ನಡಿಗರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರ್ತಾ ಇದ್ದಾರೆ. ಸಂತೋಷ್ ಲಾಡ್ ವಿಶೇಷ ವಿಮಾನದ ಮುಖಾಂತರವಾಗಿ ಅಷ್ಟೂ ಜನರನ್ನ ಸೇಫ್ ಆಗಿ ಕರುನಾಡಿಗೆ ಕರೆತರ್ತಾ ಇದ್ದಾರೆ. ಮೆಚ್ಚುಗೆಗಳ ಸುರಿಮಳೆ ಕೂಡ ಸಂತೋಷ್ ಲಾಡ್ ಅವರಿಗೆ ಸುರಿತಾ ಇದ್ದು, ಇತ್ತ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಕಾಶ್ಮೀರಕ್ಕೆ ಸಂತೋಷ್ ಲಾಡ್ ಮೊನ್ನೆ ನೈಟೇ ಹೋಗಿದ್ರು. ನಿನ್ನೆ ಅಲ್ಲಿ ಕನ್ನಡಿಗರು ಯಾರು ಅನ್ನೋದರ ಗುರುತು ಪತ್ತೆ ಹಚ್ಚಿದ್ರು, ಕನ್ನಡಿಗರ ಕುಟುಂಬದ ಜೊತೆಗೆ ಮಾತನಾಡಿದ್ರು. ಸೊ ಅವ್ರನ್ನ ಸೇಫ್ ಆಗಿ ಕರ್ನಾಟಕಕ್ಕೆ ಕರೆದುಕೊಂಡು ಬರುವಲ್ಲಿ ಸಂತೋಷ್ ಲಾಡ್ ಯಶಸ್ವಿಯಾಗ್ತಿದ್ದಾರೆ. ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಕಾಶ್ಮೀರಕ್ಕೆ ಸಂತೋಷ್ ಲಾಡ್ ಪ್ರಯಾಣ ಬೆಳೆಸಿದ್ರು. ಅಲ್ಲಿ ಮೃತ ಭರತ್, ಮಧುಸೂದನ್, ಮಂಜುನಾಥ್ ಇವರ ಮೃತದೇಹ ಎಲ್ಲವನ್ನ ಕೂಡ ಗುರುತು ಪತ್ತೆ ಹಚ್ಚಿದ್ದು, ಜೊತೆಗೆ ಅವರ ಕುಟುಂಬಸ್ಥರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ರು. ಅವರಿಗೆ ಧೈರ್ಯ ತುಂಬೋ ಕೆಲಸವನ್ನ ಕೂಡ ಸಂತೋಷ್ ಲಾಡ್ ಮಾಡಿದ್ದು. ಶ್ರೀನಗರದಿಂದ ಬೆಂಗಳೂರಿಗೆ ವಿಶೇಷ ವಿಮಾನದ ಮೂಲಕ ಕರೆತರ್ತಾ ಇದ್ದಾರೆ ಕನ್ನಡಿಗರನ್ನ. ಬೆಳಗ್ಗೆ 11:45ರಿಂದ 12 ಗಂಟೆ ಒಳಗೆ ಬೆಂಗಳೂರನ್ನ ವಿಶೇಷ ವಿಮಾನ ತಲುಪಲಿದೆ. ಸೊ ಎಲ್ಲರನ್ನ ಕೂಡ ಭೇಟಿ ಮಾಡಿ ಅವರಿಗೊಂದು ಸೆಪರೇಟ್ ನಂಬರ್ ಅನ್ನ ಕೊಟ್ಟು, ಹೆಲ್ಪ್ ಲೈನ್ ನಂಬರ್ ಅಂತ ಹೇಳಿ, ಅವ್ರ ಟೀಮ್ ಸಂತೋಷ್ ಲಾಡ್ ಟೀಮ್ ಏನು ಹೋಗಿತ್ತಲ್ಲ ಅಷ್ಟೂ ಜನರನ್ನ ಈಗ ಸೇಫ್ ಆಗಿ ಕರೆತರ್ತಾ ಇದ್ದಾರೆ ಬೆಂಗಳೂರಿಗೆ. ಇನ್ನೇನು 12 ಗಂಟೆ ಸುಮಾರಿಗೆಲ್ಲ ಬೆಂಗಳೂರಿಗೆ ಬಂದಿಳಿಯುತ್ತೆ ವಿಶೇಷ ವಿಮಾನ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಉಗ್ರರ ಒಂದು ದಾಳಿ ನಿಜಕ್ಕೂ ಕೂಡ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಜಮ್ಮು ಕಾಶ್ಮೀರದಲ್ಲಿ ನಡೆದದ್ದು. ಸೊ ಈಗ ಕನ್ನಡಿಗರ ಮೃತದೇಹ ಬೆಂಗಳೂರು ಹಾಗೆ ಶಿವಮೊಗ್ಗ ಅವರ ನಿವಾಸವನ್ನ ತಲುಪಿದೆ. ಅಥವಾ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಎಷ್ಟೊತ್ತಿಗೆ ಬಂತು, ಏನ್ ಸಿಗ್ತಾ ಇದೆ ಕಂಪ್ಲೀಟ್ ಡೀಟೇಲ್ಸ್ ಇದ್ರ ಬಗ್ಗೆ? ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಉಗ್ರರ ಅಟ್ಟಹಾಸದಿಂದ ಕನ್ನಡಿಗರಾದ 3 ಜನ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅವರ ಮೃತದೇಹವನ್ನು ಕೂಡ ರಾಜ್ಯಕ್ಕೆ ಕರೆತರುವಂತಹ ಪ್ರಯತ್ನದಲ್ಲಿ ಕೂಡ ರಾಜ್ಯ ಸರ್ಕಾರ ಸಫಲವಾಗಿರ್ತಕ್ಕಂಥದ್ದು. ಈಗಾಗಲೇ ಮಂಜುನಾಥ್ ರಾವ್ ಅವರ ಒಂದು ಮೃತದೇಹವನ್ನು ಕೂಡ ಶಿವಮೊಗ್ಗಕ್ಕೆ ಕೂಡ ಕರೆ ತಂದಿರತಕ್ಕಂಥದ್ದು. ಅಲ್ಲಿ ಕೂಡ ಈಗಾಗಲೇ ಅಂತ್ಯ ಸಂಸ್ಕಾರಕ್ಕೆ ಏನೆಲ್ಲ ತಯಾರಿಗಳು ಬೇಕು ಅವೆಲ್ಲ ತಯಾರಿಗಳು ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಒಂದು ದೇಶದ ಘೋಷಣೆಗಳನ್ನು ಕೂಗ್ತಾ ಅವರನ್ನ ಆ ಒಂದು ಮೃತದೇಹವನ್ನು ಕೂಡ ಬರಮಾಡಿಕೊಂಡಿರ್ತಕ್ಕಂಥದ್ದು. ಶಿವಮೊಗ್ಗದ ಜನಪ್ರತಿನಿಧಿಗಳು ಕೂಡ ಸೇರಿದಂತೆ ಸಾರ್ವಜನಿಕರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕೂಡ ಒಂದು ಮೃತದೇಹ ಕೂಡ ಬಂದಿರತಕ್ಕಂಥದ್ದು. ಅಲ್ಲಿ ಕೂಡ ನಾಗಭೂಷಣ್ ಅವರ ಒಂದು ಮೃತದೇಹವನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ಹೋಗಿ ಅವ್ರಿಗೂ ಕೂಡ ಶ್ರದ್ಧಾಂಜಲಿಯನ್ನು ಕೂಡ ಅರ್ಪಿಸಿರತಕ್ಕಂಥದ್ದು. ಹೀಗೆ ಸುಮಾರು ಏನು ಜಮ್ಮು ಕಾಶ್ಮೀರದಲ್ಲಿ ಮೃತಪಟ್ಟಿರ್ತಕ್ಕಂಥ ಕನ್ನಡಿಗರನ್ನು ಕೂಡ ಅವರ ಒಂದು ಕುಟುಂಬದವರಿಗೂ ಕೂಡ ಸಾಂತ್ವನ ಹೇಳುವಂಥ ಪ್ರಯತ್ನ ಕೂಡ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯವರು ಮತ್ತೆ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕೂಡ ಒಂದು ತಂಡ ಕೂಡ ಜಮ್ಮು ಮತ್ತು ಕಾಶ್ಮೀರಕ್ಕೂ ಕೂಡ ತೆರಳಿತ್ತು. ಯಾಕಂತಂದ್ರೆ ಏನು ಕನ್ನಡಿಗರಾದ 3 ಜನ ಏನು ಮೃತಪಟ್ಟಿದ್ರು ಅವರ ಒಂದು ಏನು ಅಂತ್ಯ ಸಂಸ್ಕಾರಕ್ಕೂ ಕೂಡ ಸಾಕಷ್ಟು ಒಂದು ಕಡೆ
ಸಾಕಷ್ಟು ಸಕಲ ಸಿದ್ಧತೆ ಬೇಕಾಗಿತ್ತು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಸಂಪರ್ಕ ಮಾಡಬೇಕಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅದನ್ನೆಲ್ಲದಕ್ಕೂ ಕೂಡ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ನಡೆಸಿ ಅವ್ರನ್ನ ಇಲ್ಲಿ ರಾಜ್ಯಕ್ಕೆ ಕರೆತರುವಂಥ ಪ್ರಯತ್ನದಲ್ಲಿ ಕೂಡ ರಾಜ್ಯ ಸರ್ಕಾರ ಸಫಲವಾಗಿರ್ತಕ್ಕಂಥದ್ದು. ಈಗಾಗಲೇ 178 ಜನ ಕನ್ನಡಿಗರು ಕೂಡ ಅಲ್ಲಿ ಪ್ರವಾಸಕ್ಕೆ ಅಂತ ರಾಜ್ಯದ ವಿವಿಧ ಕಡೆಯಿಂದ ಜನರು ಕೂಡ ಹೋಗಿದ್ರು. ಏನು ಈ ಪೆಹಲ್ಗಾಮ್ನಲ್ಲಿ ಈ ಒಂದು ಘಟನೆ ನಡೆಯುತ್ತೆ, ಆ ಘಟನೆ ಆದ ಬಳಿಕ ಸಾಕಷ್ಟು ಭಯಭೀತರಾಗಿರ್ತಾರೆ. ವಿವಿಧ ಹೋಟೆಲ್ಗಳಲ್ಲಿ ಕೂಡ ಅವರು ಏನು ಸ್ಟೇಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವ್ರನ್ನೆಲ್ಲರೂ ಕೂಡ ಭಯಭೀತರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಮತ್ತೆ IAS ಅಧಿಕಾರಿಗಳ ನೇತೃತ್ವದಲ್ಲಿ ಕೂಡ ಹೋಗಿ ಒಂದ್ ಕಡೆ ಅವರನ್ನ ರಕ್ಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ವಿಶೇಷ ವಿಮಾನದ ಮುಖಾಂತರ ಕೂಡ ಅವರು ರಾಜ್ಯಕ್ಕೆ ಕರೆತರುವಂತ ಪ್ರಯತ್ನದಲ್ಲಿ ಕೂಡ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಕಾರ್ಯನಿರತರಾಗಿದ್ದಾರೆ. ಒಂದ್ ಕಡೆ ಈಗಾಗಲೇ ಏನು ಶಿವಮೊಗ್ಗ ಆಗಿರ್ಬೋದು, ಬೆಂಗಳೂರಿನಲ್ಲಿ ಕೂಡ 2 ಮೃತದೇಹಗಳು ಕೂಡ ಬಂದಿರತಕ್ಕಂಥದ್ದು. ಅವರಿಗೂ ಕೂಡ ಈಗ ಏನು ಒಂದು ಏನೆಲ್ಲ ತಯಾರಿಗಳು ಬೇಕು, ಏನೆಲ್ಲ ಸಿದ್ಧತೆಗಳು ಬೇಕು, ಆ ಎಲ್ಲ ಸಿದ್ಧತೆಗಳನ್ನ ಆಯಾ ಜಿಲ್ಲಾ ಆಡಳಿತಕ್ಕೆ ಕೂಡ ಒಪ್ಪಿಸಿರ್ತಕ್ಕಂಥದ್ದು. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಕೂಡ ಇದನ್ನ ನಿಭಾಯಿಸಿರ್ತಕ್ಕಂಥದ್ದು. ಮತ್ತೆ ಏನೀಗಾಗಲೇ ಉಗ್ರರ ಒಂದು ಅಟ್ಟಹಾಸದಿಂದ ಅಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ವಾತಾವರಣ ಏನಿದೆ, ಅಲ್ಲಿ ಯಾವುದೇ ಕನ್ನಡಿಗರು ಕೂಡ ಸಿಲುಕಿದ್ರು ಸಹಿತ ಅವ್ರನ್ನ ರಕ್ಷಣೆ ಮಾಡುವಂಥದ್ದು ನಮ್ಮ ಸರ್ಕಾರದ ಹೊಣೆ. ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಬೆಂಬಲ ಕೂಡ ಕೊಡಲಾಗ್ತಾ ಇದೆ. ಹಾಗಾಗಿ ನಾವು ಇನ್ನೂ ಕೂಡ ಕನ್ನಡಿಗರಿದ್ರ ಹೆಲ್ಪ್ಲೈನ್ ಕೂಡ ರಾಜ್ಯ ಸರ್ಕಾರ ತೆರೆದಿತ್ತು. ಆ ಹೆಲ್ಪ್ಲೈನ್ ಮುಖಾಂತರ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕೂಡ ಆ ಒಂದು ಹೆಲ್ಪ್ಲೈನ್ ಅಲ್ಲಿ ಇದ್ರು. ಹಾಗಾಗಿ ಅವರನ್ನ ಸಂಪರ್ಕ ಮಾಡಿದ್ರೆ ನಾವು ರಕ್ಷಣೆ ಮಾಡುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಹೇಳಿದ್ರು. ಅದರಂತೆ ಈಗ ಆ ಕಾರ್ಯ ಕೂಡ ಸಾಗ್ತಾ ಇದೆ. ಪವಿತ್ರ, ಹೊತ್ತು ತರುವಂತಹ ವಿಮಾನ ಬಸವರಾಜ್ ಕೆಲವೇ ಕ್ಷಣಗಳಲ್ಲೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಎಷ್ಟು ಜನ ಬರ್ತಿರಬಹುದು ಸಂತೋಷ್ ಲಾಡ್ ಜೊತೆಗೆ, ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಜೊತೆಗೆ ಕುಟುಂಬದವ್ರನ್ನು ಕೂಡ ಕರೆ ತರ್ತಿದ್ದಾರಾ ಹೇಗೆ ಅಂತ? ಪವಿತ್ರ, ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರದಿಂದ ಏನು ಕನ್ನಡಿಗರು ರಾಜ್ಯದ ವಿವಿಧ ಕಡೆಗಳಿಂದ ಏನು ಪ್ರವಾಸಕ್ಕೆ ತೆರಳಿದ್ರು, ಅಲ್ಲಿ ಪ್ರಮುಖವಾಗಿ ಈಗ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ 178 ಜನ ಅಲ್ಲಿ ಇದ್ರು, ಪ್ರವಾಸಕ್ಕೆ ಬಂದಿದ್ರು ಅನ್ನುವಂಥದ್ದು. ಅವರು ಏನು ನಮ್ಮ ರಾಜ್ಯದಿಂದ ಅಧಿಕಾರಿಗಳ ತಂಡ ಏನು ಹೋಗಿದೆ, ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಒಂದು ಅಧಿಕಾರಿಗಳ ತಂಡ ಹೋಗಿರ್ತಕ್ಕಂಥದ್ದು. ಆ ತಂಡಕ್ಕೆ ಈಗ ಸಿಕ್ಕಿರ್ತಕ್ಕಂಥ ಕನ್ನಡಿಗರಂತಂದ್ರೆ ಅವರು 178 ಜನ. ಆ 178 ಜನವನ್ನು ಕೂಡ ಈಗಾಗಲೇ ಶ್ರೀನಗರದಿಂದ ಬೆಂಗಳೂರಿಗೆ ವಿಶೇಷ ವಿಮಾನದ ಮುಖಾಂತರ ಕೂಡ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಏನಿದೆ ಅವರ ನೇತೃತ್ವದಲ್ಲಿ ಈಗಾಗಲೇ ಬೆಂಗಳೂರಿಗೆ ಕೂಡ ಮಧ್ಯಾಹ್ನ 12 ಗಂಟೆಗೆ ಬರಲಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಆ ವಿಶೇಷ ವಿಮಾನದ ಮುಖಾಂತರ 178 ಜನ ಕನ್ನಡಿಗರು ಕೂಡ ಅವರ ಕುಟುಂಬದವರಾಗಿರ್ಬೋದು, ಸಾಕಷ್ಟು ಜನ ಏನು ಒಂದಿಷ್ಟು ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಈ ಘಟನೆ ಆಗಿದೆ, ಈ ಘಟನೆಯಿಂದ ಕೂಡ ಅಲ್ಲಿ ಕೂಡ ಕೆಲವಷ್ಟು ಇನ್ನೂ ಕೂಡ ಜನ ಇದ್ದಾರೆ ಅನ್ನುವಂಥ ಕೆಲವಷ್ಟು ಮಾಹಿತಿ ಸಿಗ್ತಾ ಇದೆ. ಆದ್ರೆ ಸರ್ಕಾರದ ಹೆಲ್ಪ್ ಲೈನ್ ಆಗಿರಬಹುದು ಮತ್ತೆ ಸರ್ಕಾರಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈಗ ಸದ್ಯ 178 ಜನರನ್ನ ಜಮ್ಮು ಮತ್ತು ಕಾಶ್ಮೀರದಿಂದ ರಾಜ್ಯಕ್ಕೆ ಕರೆತರುವಂತ ಪ್ರಯತ್ನ ಕೂಡ ಈಗ ಸಾಗ್ತಾ ಇದೆ. ಇನ್ನೇನು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಸರ್ಕಾರದಿಂದ ಸಿಗ್ತಾ ಇದೆ. ಸಚಿವ ಸಂತೋಷ್ ಲಾಡ್ ಅವರು ಕೂಡ ನಿರಂತರವಾಗಿ ಅಲ್ಲಿ ಯಾವೆಲ್ಲ ಜನರು ಕೂಡ ನಮ್ಮ ರಾಜ್ಯದಿಂದ ಹೋಗಿದ್ರು, ಕುಟುಂಬದವರು ಹೋಗಿದ್ರು, ಯಾವ್ಯಾವ ಸ್ಥಳಗಳಿಗೆ ಹೋಗಿದ್ರು, ಯಾಕಂತಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿವಿಧ ಪ್ರವಾಸಿ ತಾಣಗಳು ಕೂಡ ಇರುವಂತದ್ದು. ಆ ಒಂದು ಪ್ರವಾಸಿ ತಾಣಗಳು ಮತ್ತೆ ವಿವಿಧ ಹೋಟೆಲ್ಗಳಲ್ಲೂ ಕೂಡ, ಯಾಕಂತಂದ್ರೆ ಅಲ್ಲಿ ದಾಳಿ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಭಯಭೀತರಾದಂತ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಎಲ್ಲಿ ಅವರಿಗೆ ರಕ್ಷಣೆ ಸಿಗುತ್ತೋ, ಎಲ್ಲಿ ಅವರಿಗೆ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಹೋಗಿ ಅವರು ಸ್ಟೇ ಅನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ರಕ್ಷಣೆ ಕೊಡ್ತೇವೆ ಅನ್ನುವಂಥದ್ದನ್ನ ಯಾವಾಗ ಸರ್ಕಾರ ಒಂದು ಹೆಲ್ಪ್ ಲೈನ್ ತೆರೆಯುತ್ತೆ ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಡ್ತಾರೆ. ಅದಾದ ಬಳಿಕ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿಗಳಿಗೂ ಕೂಡ ನಮ್ಮ ರಾಜ್ಯ ಸರ್ಕಾರ ನೀವು ಸಂಪರ್ಕ ಮಾಡುವಂತ ಪ್ರಯತ್ನ ಆಗುತ್ತೆ. ಅಲ್ಲಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿ ಅವರಿಗೂ ಕೂಡ ಸಂಪರ್ಕ ಮಾಡಿ ಅಲ್ಲಿರ್ತಕ್ಕಂಥದ್ದು ಜಾಹೀರಾತು ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಜನರಿಗೂ ಕೂಡ, ಅಲ್ಲಿ ಪ್ರವಾಸಿಗರಿದ್ರೆ ಅವರಿಗೂ ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಡ್ತಾರೆ. ಅದಾದ ಬಳಿಕ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಪ್ರವಾಸಿಗರು ಕೂಡ ನಮ್ಮ ಏನು ರಾಜ್ಯದಿಂದ ಹೋಗಿರ್ತಕ್ಕಂಥ ತಂಡ ಏನಿದೆ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ತಂಡವನ್ನು ಕೂಡ ಹಲವಾರು ಪ್ರವಾಸಿಗರು ಕೂಡ ಸಂಪರ್ಕ ಮಾಡ್ತಾರೆ. ಮತ್ತೆ ಇಲ್ಲಿ ರಾಜ್ಯದಲ್ಲೂ ಕೂಡ ಹೆಲ್ಪ್ ಲೈನ್ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ರಾಜ್ಯದಿಂದ ಅವರ ಕುಟುಂಬದವರು ಕೂಡ ಅವರಿಗೆ ದೂರವಾಣಿ ಕರೆಯ ಮುಖಾಂತರ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿ ಈಗ ಒಟ್ಟಾರೆ 178 ಜನ ರಾಜ್ಯ ಸರ್ಕಾರದ ಅಧಿಕಾರಿಗಳ ತಂಡಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಅವ್ರನ್ನ ಸುರಕ್ಷಿತವಾಗಿ ರಾಜ್ಯಕ್ಕೆ ಕರೆತರುವಂತ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಪವಿತ್ರ.
ಓಕೆ ಬಸವರಾಜ್, ಇನ್ನೊಂದು ಕಡೆ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ ಸರ್ಕಾರ. ಜೊತೆಗೆ ಸರ್ಕಾರ, ಮೋದಿ ಸರ್ಕಾರದ ಜೊತೆಗೆ ನಾವು ಕೈ ಜೋಡಿಸ್ತೀವಿ, ಈ ಒಂದು ಉಗ್ರವಾದಿತನ ಏನಿದೆ ಅದನ್ನ ಸಂಪೂರ್ಣ ಬೇರ್ ಸಮೇತ ಎಸೆಯಬೇಕು ಅನ್ನುವಂಥ ವಿಚಾರವನ್ನ ಕೂಡ ಭರತ್ ನಿವಾಸದಲ್ಲಿ ಅಂತಿಮ ದರ್ಶನದ ಬಳಿಕ ಸಿದ್ದರಾಮಯ್ಯನವರು ತಿಳಿಸಿದ್ರು. ಪವಿತ್ರ, ಈಗಾಗಲೇ ಭರತ್ ಭೂಷಣ್ ಅವರ ಮೃತದೇಹವನ್ನು ಕೂಡ ಈಗಾಗಲೇ ಏನು ಆ ಮೃತದೇಹವನ್ನು ಕೂಡ ಶ್ರದ್ಧಾಂಜಲಿ ಅರ್ಪಿಸಲಿಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ಭೇಟಿ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅವರ ಕುಟುಂಬದವರಿಗೂ ಕೂಡ ಸಾಂತ್ವನ ಹೇಳುವಂತ ಸಾಂತ್ವನ ಕೂಡ ಹೇಳಿರ್ತಕ್ಕಂಥದ್ದು. ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟದ್ದು ಏನು ಈ ಒಂದು ಉಗ್ರರ ಒಂದು ಅಟ್ಟಹಾಸದಿಂದ ಘಟನೆ ಆಗಿರ್ತಕ್ಕಂಥದ್ದು, ಇದು ನಿಜಕ್ಕೂ ಕೂಡ ಒಂದು ಆತಂಕ ಮತ್ತೆ ಸಾಕಷ್ಟು ದುಃಖಕರವಾಗಿರ್ತಕ್ಕಂಥ ಸಂಗತಿ ಅನ್ನುವಂಥದ್ದನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಹೇಳಿರ್ತಕ್ಕಂಥದ್ದು. ಈಗಾಗಲೇ ಕುಟುಂಬದವರಿಗೆ ಏನು ಮೃತರಾಗಿರ್ತಕ್ಕಂಥ ಅವರ ಕುಟುಂಬರಿಗೆ ಪರಿಹಾರವಾಗಿ 10 ಲಕ್ಷ ರೂಪಾಯಿಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ನಿನ್ನೆ ತಾನೇ ಘೋಷಣೆ ಮಾಡಿರ್ತಕ್ಕಂಥದ್ದು. ಅದನ್ನು ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯವರು ಮಾಹಿತಿ ಕೂಡ ನೀಡಿರುವಂಥದ್ದು. ಮತ್ತೆ ಏನು ಇವರ ಪರವಾಗಿ ಯಾರೆಲ್ಲ ಈ ಒಂದು ಉಗ್ರರ ಒಂದು ದಾಳಿಯಿಂದ ಮೃತರಾಗಿದ್ದಾರೆ ಅವರ ಕುಟುಂಬದ ಬೆನ್ನೆಲುಬಿಗೆ ರಾಜ್ಯ ಸರ್ಕಾರ ನಿಲ್ಲಲಿದೆ, ಆಯಾ ಭಾಗದ ಜನಪ್ರತಿನಿಧಿಗಳು ಕೂಡ ನಿಲ್ಲಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ಒಬ್ಬೊಬ್ಬ ಮೃತದೇಹ ಏನು 3 ಜನ ಕನ್ನಡಿಗರು ಏನು ಸಾವನ್ನಪ್ಪಿದ್ದಾರೆ, ಆ 3 ಜನಕ್ಕೂ ಕೂಡ ಸಚಿವರಾಗಿರ್ಬೋದು ಮತ್ತೆ ಅಧಿಕಾರಿಗಳ ತಂಡ ಆಗಿರ್ಬೋದು ಎಲ್ಲರೂ ಕೂಡ ಬೆಂಬಲವನ್ನು ಅವರಿಗೆ ಸಹಾಯವನ್ನು ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ, ಅವರ ಕುಟುಂಬದ ಪರವಾಗಿ ನಾವು ರಾಜ್ಯ ಸರ್ಕಾರ ಇದೆ ಅನ್ನುವಂಥ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಇವತ್ತು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಕೇಂದ್ರ ಸರ್ಕಾರವು ಕೂಡ ಒಂದ್ ಕಡೆ ಈ ಬಗ್ಗೆ ಉಗ್ರರನ್ನ ಒಂದು ಮಟ್ಟ ಹಾಕ್ಲಿಕ್ಕೆ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ನಿನ್ನೆ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಅದು ವಾಘಾ ಗಡಿಯನ್ನ ಬಂದ್ ಮಾಡೋದಾಗಿರ್ಬೋದು, ವಿವಿಧ ಒಂದಿಷ್ಟು ಒಂದು ರಾಜತಾಂತ್ರಿಕ ವ್ಯವಸ್ಥೆ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಏನು ಒಂದು ಭದ್ರತೆಯ ದೃಷ್ಟಿಯಿಂದ ಮತ್ತೆ ಉಗ್ರರ ಮಟ್ಟ ಹಾಕುವ ದೃಷ್ಟಿಯಿಂದ ಏನೆಲ್ಲ ಬಂದ್ ಮಾಡಿದ್ದಾರೆ ಅವನ್ನೆಲ್ಲವಕ್ಕೂ ಕೂಡ ನಾವು ಸಪೋರ್ಟ್ ಕೊಡ್ತೇವೆ. ಇನ್ನೂ ಕೂಡ ಸೂಕ್ತವಾಗಿರ್ತಕ್ಕಂಥ ಕ್ರಮಗಳನ್ನು ಕೂಡ ಕೇಂದ್ರ ಸರ್ಕಾರ ಕೊಡೋದಾದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ. ಒಟ್ಟಾರೆಯಾಗಿ ಉಗ್ರರನ್ನ ಮಟ್ಟ ಹಾಕುವಂತ ಪ್ರಯತ್ನಕ್ಕೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಬದ್ಧವಾಗಿದೆ, ಅದಕ್ಕೆ ಸಪೋರ್ಟ್ ಕೊಡ್ತೇವೆ. ಕೇಂದ್ರ ಸರ್ಕಾರ ಮತ್ತೆ ಇಲ್ಲಿ ಮೊನ್ನೆ ಆಗಿರ್ತಕ್ಕಂಥ ಈ ಘಟನೆ ಏನಿದೆ, ಈ ಒಂದು ಗುಪ್ತಚರ ಇಲಾಖೆ ಮೊದಲೇ ಕೂಡ ಮಾಹಿತಿ ಇದ್ರೂ ಸಹಿತ ಇದನ್ನ ಮಾಹಿತಿ ಯಾಕೆ ತಿಳಿಸಲಿಲ್ಲ ಅಥವಾ ಇದಕ್ಕೆ ಮುಂಜಾಗ್ರತಾ ಕ್ರಮ ಯಾಕೆ ವಹಿಸಲಿಲ್ಲ, ಅದರದ್ದು ಕೂಡ ವೈಫಲ್ಯ ಇರಬಹುದೇನೋ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ಹೇಳಿರುವಂಥದ್ದು. ಹಾಗಾಗಿ ಒಟ್ಟಾರೆ ಉಗ್ರರ ಈ ಒಂದು ಅಟ್ಟಹಾಸದಿಂದ ಸಾವನ್ನಪ್ಪಿರ್ತಕ್ಕಂಥ ಏನು ರಾಜ್ಯದವರ ಕುಟುಂಬದವರಿಗೂ ಕೂಡ ಸರ್ಕಾರ ಅವರ ಪರವಾಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ಹೇಳಿರ್ತಕ್ಕಂಥದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.